ಸಾಲ ಮರುಪಾವತಿ ಮಾಡದೆ ದೇಶ ತೊರೆದು ಲಂಡನ್ನಲ್ಲಿ ಸೆಟಲ್ ಆಗಿರುವ ಉದ್ಯಮಿ ವಿಜಯ್ ಮಲ್ಯ ರಾಶಿಮಾನಿ ಅವರು ನಡೆಸಿರುವ ಪಾಡ್ಕಾಸ್ಟ್ ಸಂದರ್ಶನದಲ್ಲಿ ತಾವು ಪಡೆದ 9,000 ಕೋಟಿ ಸಾಲಕ್ಕೆ ಭಾರತದ ಬ್ಯಾಂಕ್ಗಳು 14,000 ಕೋಟಿ ರಿಕವರಿ ಮಾಡಿರುವುದಾಗಿ ಆರೋಪಿಸಿದ್ದಾರೆ. ಯುನೈಟೆಡ್ ಬ್ರೇವರೀಸ್ ಗ್ರೂಪ್ ಹಾಗೂ ಕಿಂಗ್ಫಿಷರ್ ಏರ್ಲೈನ್ಸ್ನ ಮಾಜಿ ಅಧ್ಯಕ್ಷ, ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಮಾಜಿ ಮಾಲೀಕನೂ ಆಗಿದ್ದ ಈ ಆಸಾಮಿ ಇಂದಿಗೆ 9 ವರ್ಷಗಳ ಹಿಂದೆ 2016ರಲ್ಲಿಯೇ ತನ್ನ ಮಾತೃ ದೇಶವನ್ನು ತೊರೆದು ಬೇರೊಂದು ದೇಶದಲ್ಲಿ ನೆಲೆ ನಿಂತು ತನ್ನ ದೇಶಕ್ಕೆ ತಾನು ವಂಚನೆ ಮಾಡಿಯೇ ಇಲ್ಲ ಎಂದು ತನ್ನನ್ನು ತಾನು ಸಮರ್ಥಿಸಿಕೊಂಡಿದ್ದಾನೆ. 2005ರಲ್ಲಿ ಸೇವೆ ಆರಂಭಿಸಿದ ಕಿಂಗ್ಫಿಷರ್ ಏರ್ಲೈನ್ಸ್ SBI ಬ್ಯಾಂಕ್ ನೇತೃತ್ವದಲ್ಲಿ 18 ಬ್ಯಾಂಕುಗಳಿಂದ 6,200 ಕೋಟಿಗೂ ಹೆಚ್ಚು ಸಾಲ ಪಡೆಯಿತು. ಆರಂಭದಲ್ಲಿ ಲಕ್ಸುರಿ ಸೇವೆಯೊಂದಿಗೆ ಆರಂಭವಾದ ಕಿಂಗ್ಫಿಷರ್ ಶೀಘ್ರದಲ್ಲಿ ಜನಪ್ರಿಯತೆ ಗಳಿಸಿತು. ಆದರೆ 2008ರಿಂದ ಇಂಧನ ಬೆಲೆ ಏರಿಕೆ, ಸಿಬ್ಬಂದಿ ವೇತನ ಸಮಸ್ಯೆಯನ್ನು ಸಂಸ್ಥೆ ಎದುರಿಸತೊಡಗಿತು. ಜೊತೆಗೆ ಸ್ಟಾರ್ಗಳಿಗೆ ದೇಣಿಗೆ ನೀಡುವುದು, IPL ತಂಡಗಳಿಗೆ ಹಣ ವರ್ಗಾವಣೆ ಮಾಡುವುದು ಮುಂತಾದ ತನ್ನ ವೈಯಕ್ತಿಕ ಆರ್ಥಿಕ ನೀತಿಯಿಂದಾಗಿ ಮಲ್ಯ ಸಾಲದ ಸುಳಿಯಲ್ಲಿ ಸಿಲುಕಿದರು. ಆದಾಯ ತೆರಿಗೆ ಇಲಾಖೆ, ಕೇಂದ್ರೀಯ ತನಿಖಾ ದಳಗಳು ಹಾಗೂ ಇತರೆ ಸಂಸ್ಥೆಗಳು ನಡೆಸಿದ ತನಿಖೆಯಿಂದ ವಿಜಯ್ ಮಲ್ಯನ ಆರ್ಥಿಕ ವಂಚನೆಗಳು 2016ರಲ್ಲಿ ಬಯಲಾಗಿದ್ದವು. ಭಾರತದ 7 ಬ್ಯಾಂಕುಗಳು ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಿ ಮಲ್ಯ ದೇಶ ಬಿಟ್ಟು ತೆರಳದಂತೆ ತಡೆಯಬೇಕೆಂದು ಮನವಿ ಸಲ್ಲಿಸಿದ್ದವು. ಆದರೆ ಹೀಗೆ ಅರ್ಜಿ ಸಲ್ಲಿಸುವ ವೇಳೆಗಾಗಲೇ ಮಲ್ಯ ದೇಶ ತೊರೆದು ಹೋಗಿದ್ದರು. ಭಾರತದ ಅಟಾರ್ನಿ ಜನರಲ್ ಅವರು ಮಲ್ಯ ವಿದೇಶದಲ್ಲಿ ತೆಗೆದುಕೊಂಡ ಆಸ್ತಿಗಳ ಮೌಲ್ಯ ದೇಶದಲ್ಲಿ ಪಡೆದಿರುವ ಸಾಲಗಳಿಗಿಂತ ಹೆಚ್ಚಾಗಿದೆ ಎಂದು ಹೇಳಿದ್ದರು. ಮಲ್ಯರವರು ಮಾಲೀಕರಾಗಿರುವ ವಿಮಾನಯಾನ ಸಂಸ್ಥೆ ಕಿಂಗ್ಫಿಷರ್ಗೆ ನೀಡಲಾಗಿದ್ದ $9 ಬಿಲಿಯನ್ ಅನ್ನು ವಿದೇಶಕ್ಕೆ ವರ್ಗಾವಣೆ ಮಾಡಿದ ಆರೋಪದ ಮೇಲೆ ಮಲ್ಯ ವಿರುದ್ಧ ಹಣ ವರ್ಗಾವಣೆ ಪ್ರಕರಣ ದಾಖಲಿಸಲಾಗಿತ್ತು. ರಾಜ್ಯಸಭಾ ಸದಸ್ಯನಾಗಿ ಆಯ್ಕೆಯಾಗಿ ರಾಜಕಾರಣದಲ್ಲೂ ಸಕ್ರಿಯವಾಗಿದ್ದ ಮಲ್ಯ ಅವರ ಪಾಸ್ಪೋರ್ಟನ್ನು 2016ರ ಏಪ್ರಿಲ್ ತಿಂಗಳಿನಲ್ಲಿ ರದ್ದುಗೊಳಿಸಲಾಗಿತ್ತು. ಆರ್ಥಿಕ ವಂಚನೆಯ ಕಳಂಕ ಹೊತ್ತ ಮಲ್ಯ ರಾಜ್ಯಸಭಾ ಸದಸ್ಯ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದರು. ಇದರೊಂದಿಗೆ ಹೈದರಾಬಾದ್ನ ಹೈಕೋರ್ಟ್ ಮಲ್ಯ ವಿರುದ್ಧ ಜಾಮೀನು ರಹಿತ ವಾರೆಂಟ್ ಹೊರಡಿಸಿತು. ಏಕೆಂದರೆ ಮಲ್ಯ ಹೈದರಾಬಾದ್ನ JMM ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಲಿಮಿಟೆಡ್ಗೆ ನೀಡಲಾಗಿದ್ದ $5 ಮಿಲಿಯನ್ ಚೆಕ್ ಕೂಡ ಅಮಾನ್ಯವಾಗಿತ್ತು. ಸಾಲ ಮರುಪಾವತಿ ವಿಷಯದಲ್ಲಿ ದೇಶದ ಬ್ಯಾಂಕುಗಳಿಗೆ ವಂಚಿಸಿರುವ ಮಲ್ಯ ಅವರನ್ನು ಹಣ ವರ್ಗಾವಣೆ ತಡೆ ಕೋರ್ಟ್ ಘೋಷಿತ ಅಪರಾಧಿ ಎಂದು ಘೋಷಿಸಿದೆ. SBI ಕಾರ್ಪೊರೇಷನ್ ಬ್ಯಾಂಕ್, ಫೆಡರಲ್ ಬ್ಯಾಂಕ್, ಓವರ್ಸೀಸ್ ಬ್ಯಾಂಕ್, IDBI, ಜಮ್ಮು ಆ್ಯಂಡ್ ಕಾಶ್ಮೀರ ಬ್ಯಾಂಕ್, ಬ್ಯಾಂಕ್ ಆಫ್ ಬರೋಡಾ, ಪಂಜಾಬ್ ಮತ್ತು ಸಿಂಧ್ ಬ್ಯಾಂಕ್, ಯುಕೋ ಬ್ಯಾಂಕ್ ಹೀಗೆ 18 ಬ್ಯಾಂಕುಗಳಿಗೆ ಒಟ್ಟು 18.1 ಮಿಲಿಯನ್ ಹಣ ಪಾವತಿಸುವಂತೆ ಮಲ್ಯಗೆ ಯುನೈಟೆಡ್ ಕಿಂಗ್ಡಮ್ ನ್ಯಾಯಾಲಯ 2018ರಲ್ಲಿ ಆದೇಶಿಸಿ UBI JEM ಫೈನಾನ್ಷಿಯಲ್ ಅಸೆಟ್ ರಿಕನ್ಸ್ಟ್ರಕ್ಷನ್ ಕಂಪನಿ ಪ್ರೈವೇಟ್ ಲಿಮಿಟೆಡ್ ಹಾಗೂ ಲಂಡನ್ನಲ್ಲಿರುವ ಕಾರ್ನ್ವಾಲ್ ಟೆರಸ್ನಲ್ಲಿರುವ ಅಂದಾಜು $20 ಮಿಲಿಯನ್ ಮೌಲ್ಯದ ಆಸ್ತಿಯನ್ನು ವಶಪಡಿಸಿಕೊಳ್ಳಲು ಪ್ರಯತ್ನಿಸಿತು. ಆದರೆ ಅದು ನನ್ನ ತಾಯಿ ಹೆಸರಿನಲ್ಲಿರುವುದಾಗಿ ಹೇಳಿ ಸಂಕಷ್ಟದಿಂದ ಪಾರಾಗುವ ಪ್ರಯತ್ನ ಮಾಡಿದ್ದಾರೆ. 2021ರಲ್ಲಿ UK ಕೋರ್ಟ್ ವಿಜಯ್ ಮಲ್ಯ ಮೇಲೆ ಬ್ಯಾಂಕ್ರಪ್ಸಿ ಆರ್ಡರ್ ಹಾಕಿದೆ. ಈ ಆರ್ಡರ್ ರದ್ದುಗೊಳಿಸುವಂತೆ ಕೋರಿ ಸಲ್ಲಿಸಿದ್ದ ಅರ್ಜಿಯನ್ನು ಮಲ್ಯ 2025 ಅಕ್ಟೋಬರ್ ತಿಂಗಳಿನಲ್ಲಿ ಹಿಂಪಡೆದಿದ್ದಾರೆ. ಮಲ್ಯರ ಆಸ್ತಿ, ಷೇರು, ಕಾರು ಹಾಗೂ ಆಭರಣಗಳನ್ನು ಮಾರಿ ಬ್ಯಾಂಕ್ಗಳಿಗೆ ಹಣ ಹಂಚಬೇಕಾಗಿದೆ. ಈಗಾಗಲೇ ಮಲ್ಯರ ಕಾರ್ನ್ವಾಲ್ ಟೆರೆಸ್ ಮನೆ ಮಾರಾಟ ಪ್ರಕ್ರಿಯೆ ಆರಂಭವಾಗಿದೆ. ಮಲ್ಯ ಹೊಸದಾಗಿ ಕಂಪನಿ ನಡೆಸಲು ಅಥವಾ ಸಾಲ ಪಡೆಯಲು ನಿರ್ಬಂಧ ಎದುರಿಸಬೇಕಿದೆ. UK ಕಾನೂನು ನಿಯಮಾವಳಿಗಳ ಪ್ರಕಾರ ದಿವಾಳಿತನದಿಂದ ಹೊರಬರಲು 3 ವರ್ಷ ಸಮಯ ಅಗತ್ಯವಿದೆ.